ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೆಡ್ ಹೊಡೆದಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಹೈಕಮಾಂಡ್ ಮೂಲಕ ಟಿಕೆಟ್ ಪಡೆಯಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಚಿರಂಜೀವಿ ಹಾಗೆ ಕಮಲ್ ಹಾಸನ್ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಅನ್ನ ಕೊಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಇವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಹೈಕಮಾಂಡ್ ಮುಖಾಂತರ. ಇಲ್ಲಿ ನೋಡ್ತಾ ಇದ್ವಿ 18ರ ಗಡುವನ್ನ ನೀಡಿದ್ರು ಸುಮಲತಾ ಅಂಬರೀಶ್ ಅವರು. 18ರವರೆಗೂ ಕಾದ್ ನೋಡಿ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಕೊನೆ ಮೂಮೆಂಟ್ ಅಲ್ಲಿ ಅಂತ. ಕೆಸಿ ವೇಣುಗೋಪಾಲ್ ಜೊತೆ ಚಿರಂಜೀವಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಸಂಪರ್ಕವನ್ನ ಮಾಡಿದ್ದಾರೆ ಕಮಲ್ ಹಾಸನ್ ಅವರು. ಸುಮಲತಾಗೆ ಮಂಡ್ಯ ಟಿಕೆಟ್ ಕೊಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರಂತೆ. ಸಿದ್ದರಾಮಯ್ಯ ಸಲಹೆಯನ್ನ ಕೂಡ ಕೇಳಿದ್ದಾರೆ. ಕೆಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಮಂಡ್ಯ ಜೆಡಿಎಸ್ಗೆ ಕೊಡಲಾಗಿದೆ, ಅದು ಮುಗಿದಂತ ಅಧ್ಯಾಯ. ಸುಮಲತಾಗೆ ಟಿಕೆಟ್ ಕೊಟ್ರೆ ಮೈತ್ರಿಗೆ ಧಕ್ಕೆ ಆಗಬಹುದು ಅಂತನೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರಂತೆ. ಎಷ್ಟೇ ಒತ್ತಡ ಬಂದರೂ ಕೂಡ ಸುಮಲತಾ ಅವರಿಗೆ ಟಿಕೆಟ್ ನೀಡೋದು ಬೇಡ. ಸಿದ್ದರಾಮಯ್ಯ ಅವರು ಸಲಹೆಯ ಬಳಿಕ ಸುಮಲತಾ ಅವರಿಗೆ ಟಿಕೆಟ್ ಕೊಡದಿರಲು ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ. ಸುಮಲತಾ ಮನವೊಲಿಕೆಗೆ ಪ್ರಯತ್ನಿಸುವಂತೆ ರಾಜ್ಯ ನಾಯಕರಿಗೆ ಸಲಹೆಯನ್ನ ಕೂಡ ನೀಡಿದ್ದಾರಂತೆ. ನಿನ್ನೆಷ್ಟೇ ನೋಡಿದ್ವಿ, ಸುಮಲತಾ ಅಂಬರೀಶ್ ಅವರು 18ನೇ ತಾರೀಕು ಅಂದ್ರೆ ಮುಂದಿನ ಸೋಮವಾರದವರೆಗೂ ನನ್ನ ನಿರ್ಧಾರವನ್ನ ಪ್ರಕಟ ಮಾಡೋದಕ್ಕೆ ಕಾಲಾವಕಾಶವನ್ನ ತೆಗೆದುಕೊಳ್ತೀನಿ. ಕಾಂಗ್ರೆಸ್ನಿಂದ ಟಿಕೆಟ್ ಸಿಗೋದಕ್ಕೆ ಈ ಕ್ಷಣದವರೆಗೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. 18ನೇ ತಾರೀಕು ಏನಾಗುತ್ತೆ ನೋಡೋಣ, ಅವತ್ತೇ ನನ್ನ ನಿರ್ಧಾರ ಪ್ರಕಟಿಸ್ತೀನಿ. ಅಂದ್ರೆ ಕೊನೆ ಕ್ಷಣದವರೆಗೂ ಕೂಡ ಏನ್ ಬೇಕಾದ್ರೂ ಆಗ್ಬೋದು ರಾಜಕೀಯದಲ್ಲಿ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ರು. ಯಾವ ಕಾರಣ ಅನ್ನೋದು ಮೋಸ್ಟ್ ಪ್ರಾಬಬ್ಲಿ ಇದೇ ಇರ್ಬೋದು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ಬೂಕನಕೆರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಧರಣೀಶ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಮಾರ್ಚ್ 18ರವರೆಗೂ ಕಾಯ್ತೀನಿ, ನಂತರ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ, ಕೊನೆ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿದ್ರು ಸುಮಲತಾ ಅಂಬರೀಶ್ ಅವರು. ಇದೇನಾ ಕಾರಣ ಅದಕ್ಕೆ ಅಂತ? ಇದ್ರೂ ಇರಬಹುದು ಪೃಥ್ವಿರಾಜ್. ಯಾಕೆಂತಂದ್ರೆ ನಿನ್ನೆ ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನ ನಡೆಸಿತ್ತು ಕಾಂಗ್ರೆಸ್. ಬರೋಬ್ಬರಿ 5 ಗಂಟೆಗಳ ಕಾಲ ನಡೆದಿತ್ತು. ಆದ್ರೆ ಯಾವ ಅಂಶದ ಬಗ್ಗೆ ಕೂಡ ಬಹಳ ಸ್ಪಷ್ಟವಾದಂತಹ ತೀರ್ಮಾನ ಮಾಡಲಿಕ್ಕೆ ಬಂದಿರಲಿಲ್ಲ. ಮತ್ತೆ ಈ ವಿಷಯದಲ್ಲಿ ಮಂಡ್ಯದ ವಿಷಯ ಮತ್ತು JDS ಕಾಂಗ್ರೆಸ್ ನಡುವಿನ ಸೀಟು ಹಂಚಿಕೆ ವಿಷಯದ ಬಗ್ಗೆ ಬಹಳ ಘನವಾದಂತಹ ಚರ್ಚೆ ನಡೆದಿತ್ತು. ಆ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಸಭೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಸುಮಲತಾ ಖ್ಯಾತನಾಮರಾದಂತಹ ಚಿರಂಜೀವಿ ಮತ್ತು ಕಮಲ ಹಾಸನ್ ಮುಖಾಂತರ ಹೈಕಮಾಂಡ್ ಮೇಲೆ ಒತ್ತಡವನ್ನ ಏರ್ತಿದ್ದಾರೆ. ಅವ್ರ ಚಿರಂಜೀವಿ ಸ್ವತಃ ಕೆಸಿ ವೇಣುಗೋಪಾಲ್ ಅವರಿಗೆ ಕಾಲ್ ಮಾಡಿದ್ರು ಅನ್ನುವಂತ ಸಂಗತಿಯನ್ನ ವೇಣುಗೋಪಾಲ್ ಸಭೆಗೆ ತಿಳಿಸಿದ್ದಾರೆ. ಕಮಲ ಹಾಸನ್ ನೇರವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಿದ್ದಾರೆ. ಅಂಬರೀಶ್ ಅವರ ಕಾರಣಕ್ಕೋಸ್ಕರ ನೀವು ಸುಮಲತಾ ಅವರಿಗೆ ಟಿಕೆಟ್ ಕೊಡಿ ಅನ್ನುವಂತ ಒತ್ತಡವನ್ನ ಏರಿದ್ದಾರೆ. ಅಂಬರೀಶ್ ಕಾರಣ ಅಂತಂದ್ರೆ ಒಂದು, ಚಿರಂಜೀವಿ ಮತ್ತು ಕಮಲ ಹಾಸನ್ಗೆ ಅಂಬರೀಶ್ ಸ್ನೇಹಿತರು ಅನ್ನುವ ಕಾರಣಕ್ಕೋಸ್ಕರ, ಜೊತೆಗೆ ಈಗ ಏನೋ ಅಂಬರೀಶ್ ಅವರ ಇಲ್ಲವಾಗಿರುವಂತಹ ಈ ಸಂದರ್ಭದಲ್ಲಿ ಅವರ ಹೆಸರನ್ನ ಅಥವಾ ಅವ್ರಿಗಿದ್ದಂತಹ ಜನಪ್ರಿಯತೆಯನ್ನ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡ್ಕೊಳ್ಬೇಕು, ಅಂಬರೀಶ್ ಅಭಿಮಾನಿಗಳು ಪಕ್ಷ ಜೊತೆಗೆ ಇರಬೇಕು ಅಂತಂದ್ರೆ ನೀವು ಸುಮಲತಾ ಅವ್ರಿಗೆ ಟಿಕೆಟ್ ಕೊಡಿ ಅನ್ನುವ ಅರ್ಥದಲ್ಲಿ ಮಾತನಾಡಿದರೆ. ಈ ಎಲ್ಲ ವಿಷಯಗಳನ್ನ ನಿನ್ನೆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಕೆಸಿ ವೇಣುಗೋಪಾಲ್ ರಾಜ್ಯ ನಾಯಕರಿಗೆ ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿ ಒಂದಂಶ ಬಹಳ ಸ್ಪಷ್ಟವಾಗುತ್ತೆ, ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಅಸಹಾಯಕವಾಗಿದೆ ಈ ವಿಷಯದಲ್ಲಿ. ಯಾಕೆಂದ್ರೆ ಹಾಗಂತೇಳಿ ಈಗ ಚಿರಂಜೀವಿ ಕಮಲ ಹಾಸನ್ ಅಂತವರು ಒತ್ತಡ ಏರ್ತಿದ್ದಾರೆ ಅನ್ನುವ ಕಾರಣಕ್ಕೆ, ಅವರೇ ಹೇಳಿದಂತೆ ಅಂಬರೀಶ್ ಅನ್ನುವ ಕಾರಣಕ್ಕೆ ಸುಮಲತಾ ಅವ್ರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಮತ್ತು JDS ನಡುವಿನ ಮೈತ್ರಿಗೆ ಧಕ್ಕೆ ಆಗಬಹುದು ಅನ್ನುವಂತ ಆತಂಕ ಹೈಕಮಾಂಡ್ಗೂ ಇದೆ. ನಿನ್ನೆ ಕೂಡ ಸಭೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಕೆಸಿ ವೇಣುಗೋಪಾಲ್. ನೇರವಾಗಿ ಸಿದ್ದರಾಮಯ್ಯ ಅವರ ಸಲಹೆಯನ್ನ ಕೇಳಿದ್ದಾರೆ. ಯಾಕೆಂದ್ರೆ ಸುಮಲತಾ ಅವರು ಇಷ್ಟೆಲ್ಲ ರಾಜಕಾರಣ ಮಾಡ್ತಿರುವ ಹಿಂದೆ ಸಿದ್ದರಾಮಯ್ಯ ಅವರ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿಬಂದಿದ್ವು. ಜೊತೆಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಈಗ ಕಾಂಗ್ರೆಸ್ನಲ್ಲಿ ಬಹಳ ನಿರ್ಣಾಯಕ ಆಗಿರೋದ್ರಿಂದ ಅವರ ಒಪಿನಿಯನ್ ತೆಗೆದುಕೊಂಡು ಮುಂದಡಿ ಹಿಡಿಯೋಣ ಅನ್ನುವಂಥದ್ದು ಹೈಕಮಾಂಡ್ ನಿಲುವು ಆಗಿತ್ತು. ಆ ಕಾರಣಕ್ಕೋಸ್ಕರ ನೇರವಾಗಿ ಸಿದ್ದರಾಮಯ್ಯ ಅವರ ಸಲಹೆಯನ್ನ ಕೇಳಿದ್ದಾರೆ ಕೆಸಿ ವೇಣುಗೋಪಾಲ್. ಸಿದ್ದರಾಮಯ್ಯ ಈಗ ಏನೋ ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ಉತ್ತರ ನೀಡಿದ್ದಾರೆ, ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಯಾವ ಕಾರಣಕ್ಕೂ ಸುಮಲತಾ ಅವರ ಒತ್ತಡಕ್ಕೆ ಅಥವಾ ಅವರು ಖ್ಯಾತನಾಮನ ಮುಖಾಂತರ ಬರುವಂತಹ ಒತ್ತಡಗಳಿಗೆ ಮಣಿಬಾರದು. ಯಾಕೆಂದ್ರೆ ಹಾಗೊಮ್ಮೆ ಮಣಿದು ಮಂಡ್ಯ ಕ್ಷೇತ್ರವನ್ನ ಕಾಂಗ್ರೆಸ್ ತೆಗೆದುಕೊಂಡು JDS ನಿಂದ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ಅದು ಕಾಂಗ್ರೆಸ್ ಮತ್ತು JDS ನಡುವಿನ ಮೈತ್ರಿಯಲ್ಲಿ ಬಿರುಕುಂಟಾಗಲಿಕ್ಕೆ
ಬಿರುಕುಂಟಾಗುವಂತ ಸಾಧ್ಯತೆಗಳಿರ್ತವೆ. ಆ ಕಾರಣಕ್ಕೋಸ್ಕರ ಇಲ್ಲದೆ ಇರುವಂತ ಸಮಸ್ಯೆಯನ್ನ ನಾವು ಬರಮಾಡಿಕೊಳ್ಳುವುದು ಬೇಡ. ಈ ಸುಮಲತಾ ಅವರಿಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡುವುದು ಬೇಡ ಅಂತೇಳಿ ನೇರವಾಗಿ ಸಿದ್ದರಾಮಯ್ಯ ಹೇಳಿದರೆ, ಕಡೆಗೆ ಇಷ್ಟೆಲ್ಲ ಚರ್ಚೆಯಾದ ಬಳಿಕ ಸಾಧ್ಯವಾದ್ರೆ ಸುಮಲತಾ ಅವರನ್ನ ಮನವೊಲಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ನಿನ್ನೆ ಬರಲಾಗಿದೆ ಅಂತ ಗೊತ್ತಾಗಿದೆ. ಥ್ಯಾಂಕ್ ಯು ಧರಣೇಶ್ ಬೋಕನಕೆರೆ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.